उड़ान योजना. Okay, so उड़ान it means उड़े देश का आम नागरिक. उड़े देश का आम नागरिक. उड़े देश का आम नागरिक. ओके, ಹಾಗಿದ್ರೆ ಈ ಪ್ರಾಜೆಕ್ಟ್ ಏನು ಹೇಳ್ತದಪ್ಪ ಅಂತಂದರೆ, ಯಾರು ಮಿಡಲ್ ಕ್ಲಾಸ್ ಇದ್ದಾರಲ್ಲ, ಮಧ್ಯಮ ವರ್ಗದ ಕುಟುಂಬಗಳಿಗೆ ಅವ್ರಿಗೂ ಕೂಡ ಏನು ಬೇಕಂದ್ರೆ ನಾವು ವಾಯು ಸಾರಿಗೆ ಸೌಲಭ್ಯ, ಏರ್ ಟ್ರಾನ್ಸ್ಪೋರ್ಟೇಷನ್ ಅಂತ ಕರಿತೀವಲ್ಲ, ಸೊ ಅವ್ರಿಗೆ ನಾವು ಒದಗಿಸ್ಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಜಾರಿಗೆ ತರ್ತಾ ಇದ್ದೀವಿ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಮಧ್ಯಮ ವರ್ಗದ ಕುಟುಂಬದವರಿಗೆ, ಮಧ್ಯಮ ವರ್ಗದ ಕುಟುಂಬದವರಿಗೆ ನಾವೇನು ಮಾಡಬೇಕಪ್ಪ ಅಂತಂದರೆ ವಾಯು ಸಾರಿಗೆ ಸೌಲಭ್ಯ. ಯಾವ ಸೌಲಭ್ಯ ಅಂತ ಹೇಳಿ ಕರಿತೀವಿ? ವಾಯು ಸಾರಿಗೆ ಸೌಲಭ್ಯ. ಅಂಡರ್ ದಿಸ್ ಪ್ರಾಜೆಕ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡಿಂಗ್ ದಿ ಏರ್ ಟ್ರಾನ್ಸ್ಪೋರ್ಟೇಷನ್ ಫಾರ್ ಮಿಡಲ್ ಕ್ಲಾಸ್ ಗ್ರೂಪ್ಸ್. ಓಕೆ, ಸೊ ಹಾಗಿದ್ರೆ ಈ ಒಂದು ಯೋಜನೆಯನ್ನು 2017 ಏಪ್ರಿಲ್ 27 ಎಂದು ನಾವು ಜಾರಿಗೆ ತರ್ತೀವಿ. ಯಾವಾಗ? 2017 ಏಪ್ರಿಲ್ 27. This project was implemented in the year of 2017 April 27. ಓಕೆನಾ? ಹಾಗಿದ್ರೆ ಈ ಪ್ರಾಜೆಕ್ಟನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಯಾರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ? ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್, ನಾಗರಿಕ ವಿಮಾನಯಾನ ಸಚಿವಾಲಯ. ನಾಗರಿಕ ವಿಮಾನಯಾನ ಸಚಿವಾಲಯ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಓಕೆ, ಹಾಗಿದ್ರೆ ಪಾಯಿಂಟ್ಸ್ ಏನು ಹೇಳ್ತದೆ ಈ ಪ್ರಾಜೆಕ್ಟ್ದ? ಯೂಶುವಲ್ ಪಾಯಿಂಟ್ಸ್ ಏನು ಹೇಳ್ತದಪ್ಪ ಅಂತಂದರೆ, ಪಾಯಿಂಟ್ಸ್ ಲೆಸ್ ಪ್ರೈಸಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಯಾರಿಗೆ ಜಾಸ್ತಿ ದುಡ್ಡು ಕೊಡೋಕ್ಕಾಗಲ್ಲ ಅವ್ರಿಗೆ ಕಡಿಮೆ ದುಡ್ಡಿನಲ್ಲಿ ವಾಯು ಸಾರಿಗೆ, ಲೆಸ್ ಪ್ರೈಸಲ್ಲಿ ನಾವೇನು ಮಾಡಬೇಕಂತಂದರೆ ಅವ್ರಿಗೆ ಏರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡಬೇಕು. ಲೆಸ್ ಪ್ರೈಸಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ ಏರ್ ಟ್ರಾನ್ಸ್ಪೋರ್ಟೇಷನ್. ಏರ್ಲೈನ್ ಸರ್ವಿಸ್ ಇನ್ ಅಫೋರ್ಡೆಬಲ್ ಪ್ರೈಸ್. ಓಕೆ, ಕಡಿಮೆ ದುಡ್ಡೊಳಗೆ ನಾವೇನು ಮಾಡಿ ಕೊಡಬೇಕು. ಹಾಗಿದ್ರೆ ಪಾಯಿಂಟ್ಸ್ ಏನು ಹೇಳ್ತದಪ್ಪ ಅಂತಂದರೆ, ಪ್ರತಿ ಸೀಟ್ಗೆ ಇಫ್ ಇನ್ ಕೇಸ್ ದ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಇಟ್ಸ್ ಲೆಸ್ ದೆನ್ 500 ಕಿಲೋಮೀಟರ್, ಇಫ್ ಇನ್ ಕೇಸ್ ದ ಡಿಸ್ಟೆನ್ಸ್ ಇಸ್ ಲೆಸ್ ದೆನ್ 500 ಕಿಲೋಮೀಟರ್ ಆರ್ ಕನ್ಸ್ಯೂಮಿಂಗ್ ಟೈಮ್ ಇಸ್ ಲೆಸ್ ದ್ಯಾನ್ 1 hour. ಅದಕ್ಕೆ ಕನ್ಸ್ಯೂಮಿಂಗ್ ಟೈಮ್ ಲೆಸ್ ದೆನ್ 1 hour ಇದ್ದರೆ ದ ಕಾಸ್ಟ್ as 2500 rupees. ಅಂದರೆ 1500 to 2500. ನಾನು ನಿಮ್ಗೆ ಇದು ಎದಾಗ ಹೇಳೇನಂತಂದರೆ ಎಕನಾಮಿಕ್ ಸರ್ವೆ ಹೇಳೋ ಮುಂದೆ ಹೇಳಿದ್ದೀನಿ. ಎಸ್ ಆರ್ ನೋ? ಎಸ್. ಹಾಗಿದ್ರೆ ಇದು ಯೂಶ್ವಲಿ ಎಲ್ಲಿ ಕೊಡ್ತದಪ್ಪ ಸಹಾಯ ಮಾಡ್ತದಪ್ಪ ಅಂದರೆ ಹೈದ್ರಾಬಾದ್, ಚೆನ್ನೈ, ಮುಂಬೈ, ಮೈಸೂರು, ಬೆಂಗಳೂರು, ಕೋಲ್ಕತ್ತಾ, ನಾಸಿಕ್, ದೆಹಲಿ, ಡೆಹ್ರಾಡೂನ್, ರಾಂಚಿ. ಸೊ ಈ ರೀತಿ ಇದು ಯೂಶ್ವಲಿ ಏನು ಮಾಡ್ತಾ ಹೋಗ್ತದಪ್ಪ ಅಂತಂದರೆ ನಮಗೆ ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ದೇಶದ ಆಂತರಿಕವಾಗಿ ಸಾರಿಗೆ ಸೌಲಭ್ಯನ ಕೊಡ್ತಾ ಹೋಗ್ತದೆ. ದೇಶದಲ್ಲಿ ಆಂತರಿಕ ಸಾರಿಗೆ ಸೌಲಭ್ಯ. ಇಂಪಾರ್ಟೆಂಟ್ಲಿ ದೇಶದಲ್ಲಿ ಏನು ಮಾಡ್ತಾ ಹೋಗ್ತದೆ? ಇಂಟರ್ ಸ್ಟೇಟ್. ಯಾವ ಏರ್ಲೈನ್ಸ್? ಎಲ್ಲ ಏರ್ಲೈನ್ಸ್ಗಳು ಟೈಅಪ್ ಮಾಡ್ಕೋತಾರೆ. ಓಕೆನಾ? ಯಾವುದು ನಮ್ಮದು ಡೊಮೆಸ್ಟಿಕ್ ಏರ್ಲೈನ್ಸ್ ಅನ್ನೋದಲ್ಲ, ಸೊ ಅದ್ರ ಜೊತೆಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಟೈಅಪ್ ಮಾಡ್ಕೊತಾ ಹೋಗ್ತಾರೆ. ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ರಿಮೈನಿಂಗ್ ಏನದಲ್ಲ, ರಿಮೈನಿಂಗ್ ಎಕ್ಸ್ಪೆಂಡಿಚರ್ಸನ್ನು ಇನ್ಕರ್ಡ್ ಬೈ ಗೌರ್ಮೆಂಟ್ ಓನ್ಲಿ. ಗೌರ್ಮೆಂಟ್ ಏನು ಮಾಡ್ತದಪ್ಪ ಅಂದರೆ ಆ ರಿಮೈನಿಂಗ್ ಎಕ್ಸ್ಪೆಂಡಿಚರ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತದೆ. ಸೊ ಯೂಶಲಿ ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಉಡಾನ್ ಯೋಜನಾ ಅಂತೇಳಿ ಕರಿತೀವಿ. ಉಡೇ ದೇಶ್ ಕಾ ಆಮ್ ನಾಗರಿಕ್. ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂಥೇಳಿ ಕರಿತೀವಿ. ಓಕೆನಾ? ಹಾಗಿದ್ರೆ ಸೊ ಈ ಯೋಜನೆ ಅಡಿಯೊಳಗೆ ನಾವು ಇಲ್ಲಿ ನೋಡಿ, ಈ ಯೋಜನೆ ಅಡಿಯಲ್ಲಿ ಈ ಯೋಜನೆ ಅಡಿಯಲ್ಲಿ ಇದುವರೆಗೂ 2017 ಇಲ್ಲಿವರೆಗೂ ಎಷ್ಟು ಜನ ಇದ್ರದ್ದು ಫೆಸಿಲಿಟಿ ಪಡ್ಕೊಂಡಿದ್ದಾರಪ್ಪ ಅಂದರೆ 8 crore to 30 crore. ಫೆಸಿಲಿಟಿ 8 ಕೋಟಿಯಿಂದ 8 crore to 30 crore 30 ಕೋಟಿಯವರೆಗೂ ಕೂಡ ಏನಾಗಿದ್ದಾರಪ್ಪ ಅಂತಂದರೆ ಇದರದ ಸೌಲಭ್ಯವನ್ನು ಈಗಾಗಲೇ ಏನು ಮಾಡಿದಾರಪ್ಪ ಅಂತಂದರೆ ಕೈಗೊಂಡಿದ್ದಾರೆ. ಓಕೆ, ಇನಿಷಿಯಲ್ ಬಿಗಿನಿಂಗ್ಗಳು ನಾವೇನು ಮಾಡಿದ್ದೀವಪ್ಪ ಅಂತಂದರೆ 77 ಏರ್ಪೋರ್ಟ್ಸ್ಗಳಿಗೆ 77
ಏರ್ಪೋರ್ಟ್ಸ್ಗಳಿಗೆ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಉಡಾನ್ ಸ್ಕೀಮನ್ನು ತಂದಿದ್ವಿ. ಎಷ್ಟು ಏರ್ಪೋರ್ಟ್ಸ್ಗೆ? ಜಸ್ಟ್ 77. ನೌ 127. ನೌ 127 airports. Now how much? Now 127 airports. Yes, very important. Now how much? 127 ಏರ್ಪೋರ್ಟ್ಸ್ಗಳನ್ನು ನಾವೇನು ತಂದಿದ್ದೀವಪ್ಪ ಅಂತಂದರೆ ಉಡಾನಲ್ಲಿ ತರ್ತಾ ಇದ್ದೀವಿ. ಅಂದರೆ ಇತ್ತೀಚೆಗೆ ಇದು 2.0 ಕೂಡ ಏನು ತರ್ತಾರಪ್ಪ ಅಂತಂದರೆ ಎಸ್ ಜಾರಿಗೆ ತರ್ತಾರೆ. ಓಕೆ, ಎಷ್ಟು? 127 ಏರ್ಪೋರ್ಟ್ಸ್ಗಳು ಆಲ್ರೆಡಿ ಎದುರಾಗಿದವಪ್ಪ ಅಂತಂದರೆ ಉಡಾನ್ ಯೋಜನೆ ಅಡಿಯಲ್ಲಿ ತರ್ತಾ ಇದ್ದೀವಿ. ಓಕೆ, ಎಸ್. ಇದರ ಅಡಿಯಲ್ಲಿ ನ್ಯೂ ಏರ್ಪೋರ್ಟ್ಸ್ಗಳನ್ನು ಮತ್ತು ಹೆಲಿಪ್ಯಾಡ್ಗಳನ್ನು ಬಿಲ್ಟ್ ಮಾಡೋದು. ಎಸ್, ಇದರ ಅಡಿಯೊಳಗೆ ನ್ಯೂ ಏರ್ಪೋರ್ಟ್ಸ್ ಮತ್ತು ಹೆಲಿಪ್ಯಾಡ್ಸ್ಗಳನ್ನು, ನ್ಯೂ ಏರ್ಪೋರ್ಟ್ಸ್ ಆ್ಯಂಡ್ ಹೆಲಿಪ್ಯಾಡ್ಸ್ಗಳನ್ನು ಏನು ಮಾಡ್ತಾ ಹೋಗ್ತಾರಪ್ಪ ಅಂತಂದರೆ ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಕೂಡ ಮೇಕ್ ಇನ್ ಇಂಡಿಯಾನ ಪ್ರಮೋಟ್ ಮಾಡ್ತಾರೆ. ಇದರಲ್ಲಿ ಏನು ಮಾಡ್ತಾರೆ? ಮೇಕ್ ಇನ್ ಇಂಡಿಯಾ ಪ್ರಮೋಟ್, ಮೇಕ್ ಇನ್ ಇಂಡಿಯಾ ಪ್ರಮೋಟ್, ಮೇಕ್ ಇನ್ ಇಂಡಿಯಾನ ಪ್ರಮೋಟ್ ಮಾಡ್ತಾ ಹೋಗೋದು ಅಂತ ಹೇಳಿ ಕರಿತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಉಡಾನ್. ಇದನ್ನು ನಾವೇನು ಕರಿತೀವಪ್ಪ ಅಂದರೆ ಉಡಾನ್ ಯೋಜನಾ ಅಂಥೇಳಿ ಕರಿತೀವಿ. ಎಸ್. ಸೊ ನೆಕ್ಸ್ಟ್, ಈಗಾಗಲೇ ನಿಮ್ಗೆ ಸಾಗರ್ಮಾಲಾ ಭಾರತ್ಮಾಲಾ ಹೇಳಿದ್ದೀನಿ. ಓಕೆ, ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎಕನಾಮಿಕ್ ಸರ್ವೆ, ಸಾಗರ್ಮಾಲಾ ಮತ್ತು ಭಾರತ್ಮಾಲಾ ಹೇಳಿದ್ದೀನಿ. ಜಸ್ಟ್ ಐಡಿಯಾ ಕೊಟ್ಬಿಡ್ತೇನೆ ನೋಡಿರಿ. ಸೊ ಜಸ್ಟ್ ನಾವು ಇಂಡಿಯಾ ಮ್ಯಾಪ್ ಅಂದ್ಕೊಂಡ್ರೆ ಓಕೆನಾ. ಸೊ ಈ ಪಾರ್ಟಿಂದ ಈ ಪಾರ್ಟ್ಗೂ ನದರ್ನ್ ಡೈರೆಕ್ಷನಲ್ಲಿ ನಾವೇನಾದರೂ ರೋಡ್ ಬಿಲ್ಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಎಸ್ ಭಾರತ್ಮಾಲಾ. ಇದು ನಾವೇನು ಕರಿತೀವಿ? ಭಾರತ್ಮಾಲಾ. ಸೊ ಇಲ್ಲಿಂದ ಇಲ್ಲಿಗೆ ಇಂಟರ್ಪೋರ್ಟ್ ಅಂತೇನು ಕರಿತೀವಲ್ಲ, ಸೊ ಈ ಇಂಟರ್ಪೋರ್ಟ್ ರೋಡ್ ಬಿಲ್ಟ್ ಮಾಡಿದರೆ ಅದಕ್ಕೆ ನಾವೇನು ಕರಿತೀವಪ್ಪ ಅಂತಂದರೆ ಸಾಗರ್ಮಾಲಾ. ಎಸ್, ಈಗಾಗಲೇ ಇದನ್ನು ಎಕನಾಮಿಕ್ ಸರ್ವೆ ಹೇಳೋ ಮುಂದೆ ಸಾಗರ್ಮಾಲಾ ಆ್ಯಂಡ್ ಭಾರತ್ಮಾಲಾದ ಬಗ್ಗೆ ಈಗಾಗಲೇ ನಾವೇನು ಮಾಡಿದ್ದೀವಪ್ಪ ಅಂದರೆ ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ಸೇತು ಭಾರತಂ ಪ್ರೋಗ್ರಾಮ್. ಸೇತು ಭಾರತಂ ಪ್ರೋಗ್ರಾಮ್. ಓಕೆ, ಸೇತು ಭಾರತಂ. ಎಸ್, ಸೇತು ಭಾರತಂ ಕಾರ್ಯಕ್ರಮ ಅಥವಾ ಸೇತು ಭಾರತಂ ಪ್ರೋಗ್ರಾಮ್ ಅಂತ ಹೇಳಿ ಕರಿತೇವೆ. ಹಾಗಾದರೆ ಸೇತು ಭಾರತಂ ಪ್ರೋಗ್ರಾಮ್ನ ಏನು ಹೇಳ್ತದೆ, ಇದು ಯಾವ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಜಾರಿಗೆ ತರ್ತೇವೆ? ಸೊ ಹಾಗಿದ್ರೆ ಸೇತು ಭಾರತಂ ಕಾರ್ಯಕ್ರಮ, ಓಕೆ ಲಿಸನ್ ಹಿಯರ್. ಸೊ ಇನ್ನೊಂದ್ಸಲ ನಿಮ್ಗೆ ಸಾಗರ್ಮಾಲಾ ಹೇಳಬೇಕು, ನಾನು ಇನ್ ಡೀಟೇಲಾಗಿ ಹೇಳಬೇಕು. ಜಸ್ಟ್ ನಿಮ್ಗೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳಿದ್ದೀನಿ. ಫಸ್ಟ್ ಸೇತು ಭಾರತಂ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಇನ್ನೊಂದ್ಸಲ ಸಾಗರ್ಮಾಲಾ ಹೋಗೋಣಂತ. ಓಕೆ, ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಹೇಳ್ಬೋದು. ಸೇತು ಭಾರತ ಕಾರ್ಯಕ್ರಮವನ್ನು ನಾವು ಯೂಶಲಿ ಏನು ಮಾಡ್ತೀವಪ್ಪ ಅಂದರೆ 2016, ಎಸ್, ದಿಸ್ ಪ್ರೋಗ್ರಾಮ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದ 2016 March 4, 2016. ಎಸ್, ಮಾರ್ಚ್ 4ರಂದು ನಾವೇನು ಮಾಡ್ತೀವಪ್ಪ ಅಂದರೆ ಜಾರಿಗೆ ತರ್ತೇವೆ. ಎಸ್, ಯಾವಾಗ? 2016 ಮಾರ್ಚ್ 4. ಎಸ್, ವೆರಿ ಇಂಪಾರ್ಟೆಂಟ್ಲಿ 2016 ಮಾರ್ಚ್ 4ಗೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಈ ಪ್ರೋಗ್ರಾಮನ್ನು ಯೂಶ್ವಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಹಾಗಿದ್ರೆ ಈ ಪ್ರೋಗ್ರಾಮ್ ಏನು ಹೇಳ್ತದಪ್ಪ ಅಂತಂದರೆ ಭಾರತದಲ್ಲಿರುವ ಎಲ್ಲ ನ್ಯಾಷನಲ್ ಹೈವೇಗಳನ್ನು ಕ್ರಾಸಿಂಗ್ ಫ್ರೀ ಮಾಡೋದು. ಎಸ್, ಬಿಕಾಸ್ ಕೆಲವೊಂದು ಕಡೆ ನಾವು ನೋಡ್ತೀವಿ ಜಂಕ್ಷನ್ಸ್ ಇರ್ತವೆ, ಅವಾಗ ನ್ಯಾಷನಲ್ ಹೈವೇ ಸ್ಪೀಡ್ ಆಗೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಿದ್ದೆವಪ್ಪ ಅಂತಂದರೆ ನ್ಯಾಷನಲ್ ಹೈವೇಗಳನ್ನು ಕ್ರಾಸಿಂಗ್ ಫ್ರೀ ಮಾಡೋದು ಅಂಥೇಳಿ ಕರಿತೇವೆ. ಓಕೆ, ಸೊ ಎಸ್ ಏನು ಕರಿತೀವಿ? ನ್ಯಾಷನಲ್ ಹೈವೇಗಳನ್ನು ಕ್ರಾಸಿಂಗ್ ಫ್ರೀ ಮಾಡೋದು. ಎಸ್, ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಹೈವೇ, ನ್ಯಾಷನಲ್ ಹೈವೇಗಳನ್ನು ನಾವೇನು ಮಾಡೋದು? ಕ್ರಾಸಿಂಗ್ ಮಾಡ್ತಿದ್ದಾರೆ, ಹೇಳ್ತಿದ್ದೇನೆ ಅದೇ. ಓಕೆ, ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು 2016 ಕಂಪ್ಲೀಟ್ ಮಾಡಿ ಟಾರ್ಗೆಟ್ ಹಾಕ್ಕೊಂಡಿದ್ದು 2019 ಅಂದರೆ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು. ಡ್ಯೂ ಟು ದಿ ಪ್ಯಾಂಡಮಿಕ್, ಕೋವಿಡಿಂದ ಏನಾಯ್ತಪ್ಪ ಅಂತಂದರೆ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಜೊತೆಗೆ ಎಸ್ ಮ್ಯಾಮ್ ಹೇಳಿ. ಅದೇ ಮ್ಯಾಮ್, ಈಗ 3 ವರ್ಷದ ಪ್ರಾಜೆಕ್ಟ್ ಹಾಕ್ಕೊಂಡಿದ್ವಿ, ಬಟ್ 3 ವರ್ಷ ಮುಗ್ಸೋಕ್ಕಾಗಲಿಲ್ಲ. 2021ಗೆ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಹೋದ್ರು, ಡ್ಯೂ ಟು ದಿ ಪ್ಯಾಂಡಮಿಕ್ ಆಗಲಿಲ್ಲ. ಸೊ ಇವಾಗಲೂ ಪ್ರೊಸೀಜರ್ ನಡೀತಾ ಇದೆ. ಇವಾಗಲೂ ಕೂಡ ಇದು ಕನ್ಸ್ಟ್ರಕ್ಷನ್ ನಡೀಲಿಕ್ಕೆ ಹತ್ತವು. ಹಾಗಿದ್ರೆ ಸೊ ಹೈವೇಗಳಿಗೆ ಕ್ರಾಸಿಂಗ್ ಫ್ರೀ ಮಾಡಬೇಕಂದ್ರೆ ಏನು ಮಾಡೋದು? ಎಸ್, ಹೈವೇಸ್ಗಳಿಗೆ ಕ್ರಾಸಿಂಗ್ ಫ್ರೀ ಮಾಡಬೇಕಂದ್ರೆ ಏನು ಮಾಡೋದಪ್ಪ ಅಂತಂದರೆ ಫ್ಲೈಓವರ್ ಮತ್ತು ಅಂಡರ್ ಪಾಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದು. ಎಸ್, ಏನು ಮಾಡೋದು? ಫ್ಲೈಓವರ್ ಆ್ಯಂಡ್ ಅಂಡರ್ ಪಾಸ್, ಫ್ಲೈಓವರ್ ಮತ್ತು ಅಂಡರ್ ಪಾಸ್ಗಳನ್ನು ಏನು ಮಾಡ್ತಾ ಹೋಗೋದಪ್ಪ ಅಂತಂದರೆ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವೇನು ಕರಿತೀವಿ? ಎಸ್ ಯೂಶ್ವಲಿ ಕ್ರಾಸ್ ಏನು ಕರಿತೀವಿ? ಸೇತು ಭಾರತಂ ಕಾರ್ಯಕ್ರಮ. ಫ್ಲೈಓವರ್ ಮತ್ತು ಅಂಡರ್ ಪಾಸ್.
ಓಕೆ. ಒಂದು ನಿಮಿಷ. ಓಕೆ, ಎಸ್. ಹಾಗಿದ್ರೆ ಯೂಶ್ವಲಿ ಈ ಕಾರ್ಯಕ್ರಮಕ್ಕೆ 19 ಹೊತ್ತಿಗೆ ನಾವೆಲ್ಲ ದಾರಿ ಹೆದ್ದ ರೈಲ್ವೆ ಕ್ರಾಸಿಂಗ್ ಮುಕ್ತಗೊಳಿಸಬೇಕಂಥೇಳಿ 1500 ನ್ಯೂ ಬ್ರಿಡ್ಜ್ಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಎಷ್ಟು? 1500 ನ್ಯೂ ಬ್ರಿಡ್ಜಸ್. 1500 ನ್ಯೂ ಬ್ರಿಡ್ಜಸ್. 1500 ನ್ಯೂ ಬ್ರಿಡ್ಜಸ್ಗಳನ್ನು ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಓಕೆ. ಹಾಗಿದ್ರೆ ದ ಅಪ್ರಾಕ್ಸಿಮೇಟ್ ಕಾಸ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಇಸ್ 20,800 crore. ಎಸ್, ದ ಅಪ್ರಾಕ್ಸಿಮೇಟ್ ಕಾಸ್ಟ್ ಇಸ್ 20,800 crore rupees. ಎಸ್, ವೆರಿ ಇಂಪಾರ್ಟೆಂಟ್ಲಿ 20,800 crore rupeesನ್ನು ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಎಸ್ ಯೂಶ್ವಲಿ ಇದು ಮಾಡ್ತಾ ಇದ್ದೀವಿ. ಓಕೆ, ಎಸ್. ಎಸ್. ಹಾಗಿದ್ರೆ ಇದ್ರಿಗೋಸ್ಕರ ನಾವೇನು ಮಾಡ್ತಿದ್ದೀವಪ್ಪ, ದೇಶದ 29,000 ಕೋಟಿಗಳನ್ನು 208 ಕ್ರಾಸಿಂಗ್ಗಳನ್ನು ಮೇಲ್ ಸೇತುವೆ. ಎಸ್, ಯೂಶ್ವಲಿ ನಾವು ದೇಶಾದ್ಯಂತ 28 ನ್ಯಾಷನಲ್ ಹೈವೇಗಳಿಗೆ ಏನು ಮಾಡ್ತಿದ್ದೀವಪ್ಪ ಅಂತಂದರೆ 29,000 crore ಅಡಿಯಲ್ಲಿ 208 ರೈಲ್ವೆ ಕ್ರಾಸಿಂಗನ್ನು ನಾವು ಏನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಫ್ರೀ ಮಾಡ್ತಿದ್ದೀವಿ. ಎಷ್ಟು? ಎಸ್, 208 ರೈಲ್ವೆ ಕ್ರಾಸಿಂಗ್ಗಳನ್ನು ರೆಡ್ಯೂಸ್ ಮಾಡಲಿಕ್ಕೆ 29,000 crore. ಎಷ್ಟು? 29,000 crore ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ರೈಲ್ವೆಗೆ ಫ್ಲೈ ಓವರ್ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀವಿ. ಎಸ್, ಏನು ಮಾಡ್ತಿದ್ದೀವಿ? ಫ್ಲೈ ಓವರ್ಗಳನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಎಸ್, 208 ಕನ್ಸ್ಟ್ರಕ್ಷನ್ನ ಅಂದರೆ ಕ್ರಾಸಿಂಗ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಕಾಸ್ಟ್ ರುಪೀಸ್ 29,000 crore ನಾವೇನು ಮಾಡ್ಲಿಕ್ಕತ್ತೀವಪ್ಪ ಅಂದರೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಎಸ್. ಜೊತೆಗೆ ನ್ಯಾಷನಲ್ ಹೈವೇಗಳನ್ನು ಆಕ್ಸಿಡೆಂಟ್ ಫ್ರೀ ಮಾಡೋದು, ರಾಷ್ಟ್ರೀಯ ಹೆದ್ದಾರಿ ಏನು ಮಾಡೋದು? ಎಸ್, ರಾಷ್ಟ್ರೀಯ ಹೆದ್ದಾರಿಗಳನ್ನು ಹಾಂ ಇಲ್ಲಿ ನೋಡ್ರಿ, ಬಿಗಿನಿಂಗ್ ಒಳಗೆ ನಾವು ಇದಕ್ಕೆ 20,800 crore rupees ರಿಸರ್ವ್ ಮಾಡ್ತಿದ್ವಿ. ನೆಕ್ಸ್ಟ್ ಹೋದಂಗೆ ಇದ್ರದ್ದು ರಿಕ್ವೈರ್ಮೆಂಟ್ಸ್ ಜಾಸ್ತಿ ಇದ್ದಂಗೆ ಫಂಡನ್ನು ಇನ್ಕ್ರೀಸ್ ಮಾಡಿದ್ವಿ ನಾವು. ಓಕೆನಾ? ಎಸ್. ಈ ಮೂಲಕ 208 ರೈಲ್ವೆ ಕ್ರಾಸಿಂಗ್ಸ್ಗಳನ್ನು ಎಲ್ಲೆಲ್ಲಿ ಮಾಡ್ತಾ ಇದ್ದೀವಪ್ಪ ಅಂದರೆ ಕರ್ನಾಟಕದಲ್ಲಿ 17. ಎಸ್, ವೆರಿ ಇಂಪಾರ್ಟೆಂಟ್. ಕರ್ನಾಟಕದಾಗ ಎಷ್ಟು ಮಾಡ್ತಿದ್ದೀವಪ್ಪ ಅಂತಂದರೆ 17. ಕರ್ನಾಟಕದಲ್ಲಿ 17. ಎಸ್, ವೆರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಬಂದುಬಿಟ್ಟು ಆಂಧ್ರ ಪ್ರದೇಶ್ 33. ಆಂಧ್ರ ಪ್ರದೇಶ್ 33. ಲೋವೆಸ್ಟ್ ಬಂದುಬಿಟ್ಟು ಉತ್ತರಾಖಂಡ್, ಓನ್ಲಿ 2. ಉತ್ತರಾಖಂಡಲ್ಲಿ 2. ಓಕೆ, ಎಸ್.